ಮುಂದೆ ವಿಷ ಕೊಟ್ಬಿಡಿ ನಾನು ಸಾಯ್ತೇನೆ ಅಂತೇಳಿ ಹೇಳುವಂಥ ಒಂದು ಪರಿಸ್ಥಿತಿ ಬಂದಿರುವುದು ಇದೆಯಲ್ಲ, ಆ ಫ್ಯಾಮಿಲಿ ಆತ್ಮಹತ್ಯೆ ಪ್ರಯತ್ನಕ್ಕೂ ಹೋಗಿತ್ತು. ನೀನು ಬಂದ ಒಂದು ತೀರ್ಮಾನಕ್ಕೆ ಬರ್ತಾರೆ, ಬಟ್ ಯಾರತ್ರನೂ ಹೇಳಿರಲ್ಲ. ಕಾನೂನು ಕಟ್ಟಲೆ, ಈ ಕೋರ್ಟು, ಜೈಲು ಇದೆಲ್ಲ ನಮ್ಗೆ ಸಾಕಾಗಿಬಿಟ್ಟಿದೆ, ಒಂಚೂರು ವಿಷ ಕೊಡಿ. ಬೇಸರದಿಂದ, ಜಿಗುಪ್ಸೆಯಿಂದ ಆತ್ಮಹತ್ಯೆಯ ನಿರ್ಧಾರವನ್ನು ಜಡ್ಜಿ ಮುಂದೆ ಹೇಳಿರಬೇಕು ಅಂತ ಅನಿಸುತ್ತೆ. ನೀವು ಯಾವತ್ತು ಜೈಲಿಗೆ ಹೋಗಿರುವಾಗ ಸಾರಥಿ ಸಿನಿಮಾ ಬಂತು, ಆವಾಗಲೇ ಅದು ಸೂಪರ್ ಹಿಟ್. ನಾನು ಆವಾಗಲೇ ಹೇಳಿದ್ದೆ, ಜೈಲಿನಲ್ಲಿ ಮಜಾ ಮಾಡ್ತಾರೆ, ಸಿಗರೇಟ್ ಸೇರ್ತಾರೆ, ಗುಂಡಾಗ್ತಾರೆ, ರೌಡಿಗಳ ಸ್ನೇಹ ಬೆಳೆಸಿದ್ದಾರೆ. ನಮಸ್ಕಾರ, ಗಣೇಶ್ ಕಾಸರಗೋಡು, ಸ್ಪೀಡ್ ನ್ಯೂಸ್ ಕನ್ನಡ. ತುಂಬ ತುರ್ತಾಗಿ ಬಂದು ಕೂತ್ಕೊಂಡಿದ್ದೀನಿ. ತುರ್ತು ಯಾಕೆಂದರೆ ಇವತ್ತಿನ ಫ್ಲ್ಯಾಶ್ ನ್ಯೂಸ್ ದರ್ಶನ್ ಅವರ ಬಗ್ಗೆ. ಜಡ್ಜ್ ಮುಂದೆ ವಿಷ ಕೊಟ್ಬಿಡಿ ನಾನು ಸಾಯ್ತೇನೆ ಅಂತೇಳಿ ಹೇಳುವಂಥ ಒಂದು ಪರಿಸ್ಥಿತಿ ಬಂದಿರುವುದು ಇದೆಯಲ್ಲ, ಒಬ್ಬ ನಾಯಕ ನಟ, ಇಡೀ ಕರ್ನಾಟಕ ಒಪ್ಪಿಕೊಂಡಂಥ ಒಬ್ಬ ನಾಯಕ ನಟ, ಅದು ನಿಜವಾದ ದುರಂತನೇ, ಖಂಡಿತವಾಗಲೂ ದುರಂತನೇ. ನಾನು ಇಲ್ಲಿ ಕೂತ್ಕೊಂಡಿರೋದು ದರ್ಶನ್ ಪರವಾಗಿ ಅಥವಾ ದರ್ಶನ್ ವಿರುದ್ಧವಾಗಿ ಮಾತಾಡಲಿಕ್ಕಲ್ಲ. ನನ್ನ ಮತ್ತು ದರ್ಶನ್ ಅವರ ಒಡನಾಟ ಹೇಗಿತ್ತು ಎಂಬುದರ ಬಗ್ಗೆ, ಮತ್ತು ಒಂದು ಟೈಮ್ನಲ್ಲಿ ಆ ಫ್ಯಾಮಿಲಿ ಆತ್ಮಹತ್ಯೆ ಪ್ರಯತ್ನಕ್ಕೂ ಹೋಗಿತ್ತು ಎನ್ನುವುದನ್ನು ಹೇಳಲಿಕ್ಕಾಗಿ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. ಫಸ್ಟ್ ಆತ್ಮಹತ್ಯೆ ಪ್ರಕರಣದ